ಹಲೋ ನಮಸ್ತೆ. ಮುಖ್ಯ ಸಂದೇಶ ಇದು ಏನು ಅಂತ ಹೇಳಿದರೆ, ಬಹಳಷ್ಟು ಕಾಲ್ಸ್ ಬರ್ತಾ ಇದೆ, ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ಸದ್ಗುರು ಮೊಬೈಲ್ಸಿಂದ ನಾವು ನಿಮ್ಗೆ ಕಾಲ್ ಮಾಡಲ್ಲ ಸರ್, ಆಫರ್ ಇದೆ ಇಷ್ಟು ಗಂಟೆವರೆಗೆ ಮಾತ್ರ, ಇಷ್ಟರೊಳಗೆ ನೀವು ದುಡ್ಡು ಹಾಕಬೇಕು ಅಂತ. ಆ ಥರ ಬಂತು ಅಂದರೆ ನೆನ್ಪಿಟ್ಕೊಳ್ಳಿ, ಇದು ಫ್ರಾಡ್. ನೀವು ಫ್ರಾಡ್ ಆಗ್ತಾ ಇದ್ದೀರಾ, ಮೋಸ ಹೋಗ್ತಾ ಇದ್ದೀರಾ ಅಂಥೇಳಿ. ಅರ್ಧ ಗಂಟೆಗಿರುತ್ತೆ, 1 ಗಂಟೆಗಿರುತ್ತೆ, ಭಾಳ ಚೆನ್ನಾಗಿ ಮಾತಾಡ್ತಾರೆ ಮೋಸ ಮಾಡೋರು. ಆ ಕಾರಣಕ್ಕೋಸ್ಕರ ಮೋಸ ಹೋಗಬೇಡಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಏನು ಕಾಮೆಂಟ್ ಮಾಡಿರ್ತೀರ, ಕಾಲ್ ಮಾಡಿ ಆಫರ್ ಏನು ಅಂಥವ್ರನ್ನ ಟಾರ್ಗೆಟ್ ಮಾಡಿ ಕಾಲ್ ಮಾಡ್ತಾರೆ. ಯಾರು? ಫ್ರಾಡ್ ಮಾಡೋರು. ಕಾಲ್ ಮಾಡಿ, ಸರ್ ನಿಮ್ಗೆ ಈ ಐಟಮ್ ಫ್ರೀ ಇದೆ, ಈ ಪ್ರಾಡಕ್ಟ್ ಫ್ರೀ ಇದೆ, ಒಂದು ಮೊಬೈಲಿಗೆ 1 ಟಿವಿನೇ ಫ್ರೀ ಇದೆ, ತಗೊಂಡು ಹೋಗ್ಬಿಡಿ ಸರ್ ಅಂತ ಹೇಳ್ಕೊಂಡು. ನೀವು ದುಡ್ಡು ಹಾಕಿ ಸರ್, ಅರ್ಧ ಗಂಟೆ ಹಾಕಿಲ್ಲ ಅಂದರೆ ಹೋಗೆ ಅಂತ. ಸೊ ನೀವೇನು ಮಾಡ್ತೀರಾ, ನಂಬ್ಕೊಂಡು ದುಡ್ಡು ಹಾಕ್ತೀರಾ. ಹಾಕೋತಿಗಾದ್ರೂ ಕೊನೆ ಪಕ್ಷ ನೋಡ್ತೀರಾ ಅದು ಸದ್ಗುರು ಅಂತ ತೋರಿಸ್ತಾ ಇದೆಯಾ, ಬೇರೆ ಏನಾದ್ರು ತೋರಿಸ್ತಾ ಇದೆ ಅಂತ. ಅದೇನೂ ಕ್ರಾಸ್ ಚೆಕ್ ಮಾಡಲ್ಲ, ಒಟ್ಟಿಗೆ ಹಾಕ್ತೀರಾ. ಅಲ್ಲಿ ನಿಯರೆಸ್ಟ್ ಬ್ಯಾಂಕಿಗೆ ಹೋಗಿ ವೆರಿಫೈ ಮಾಡಿ ಫಸ್ಟ್ ಅಕೌಂಟ್ ಹೌದಲ್ಲ ಅಂತ. ನನ್ನ ಫರ್ಮ್ ನೇಮ್ ಸದ್ಗುರು ಮೊಬೈಲ್ಸ್ದು ಫರ್ಮ್ ನೇಮ್ ಸದ್ಗುರು ಟೆಲಿಕಮ್ಯುನಿಕೇಷನ್ಸ್ ಅಂತ ಬರುತ್ತೆ, ಅದು ಬರಬೇಕು. ಅದಾದ್ಮೇಲೆ ಅಲ್ಲಿನ ಲೋಕಲ್ ಬ್ರಾಂಚ್, ನೀವು ಎಲ್ಲಿ ದುಡ್ಡು ಹಾಕ್ತೀರಾ ಅಲ್ಲಿ ಬ್ರಾಂಚಿಗೆ ಹೋಗಿನೇ ಅಕೌಂಟ್ ನಂಬರ್ IFSC ಕೋಡ್ ತಗೊಂಡೆ ದುಡ್ಡು ಹಾಕಿ. ವೆರಿಫೈ ಮಾಡಾದ್ಮೇಲೆ ಹಾಕಿ. ಬೇರೆ ಯಾರ್ಯಾರಿಗೋ ಮೋಸ ಮಾಡೋರಿಗೆ ದುಡ್ಡು ಹಾಕೋಕೆ ಹೋಗ್ಬಿಡಿ. ನೆನ್ಪಿಡಿ, ಎಲ್ಲ ಮೋಸ ಮಾಡೋರ್ದು ಮೇನ್ ಉದ್ದೇಶ ಅವರೇ ನಿಮ್ಗೆ ಕಾಲ್ ಮಾಡ್ತಾರೆ. ಸದ್ಗುರು ಮೊಬೈಲ್ಸ್ ಅವರು ಯಾವತ್ತು ಅಪ್ಪಿತಪ್ಪಿ ಕೂಡ ನಾವು ಆಫರ್ ಇದೆ ಅಂತ ನಿಮ್ಗೆ ಕಾಲ್ ಮಾಡಲ್ಲ. ನೀವು ನಮ್ಮ ನಂಬರ್ ನೋಡಿ ನೀವು ನಮ್ಗೆ ಕಾಲ್ ಮಾಡಬೇಕು. ಸೊ ದಯವಿಟ್ಟು ದುಡ್ಡನ್ನು ಕಳ್ಕೊಬೇಡಿ. ಬಹಳಷ್ಟು ಜನ ಕಳ್ಕೊತಾ ಇದ್ದಾರೆ. ಕಳ್ಕೊಂಡವರೆಲ್ಲ ಸಿಕ್ಕಾಪಟ್ಟೆ ಮೆಸೇಜ್ ಕಳಿಸಿದ್ದಾರೆ. ಅವರಿಗೆಲ್ಲರಿಗೂ ತಿಳುವಳಿಕೆ ಹೇಳಿದ್ದೀನಿ, ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಸೊ ನೀವು ಆ ತಪ್ಪನ್ನು ಮಾಡಬೇಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.